ಹಾಯ್ ಎವ್ರಿವನ್. ನನ್ನ ಹೆಸರು ಹಾಗೆ ಕೇಳ್ಕೊಳ್ಳಿ. ಬೇಡ ಆಗಿತ್ತು ಅದು. ಯಾವ್ದು ಕೇಳ್ಕೊಳ್ಳಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವಿಡಿಯೋ ಉದ್ದೇಶ ಇಂಟ್ರೊಡಕ್ಟರಿ ವಿಡಿಯೋ. ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ನಾವು ಯಾರು, ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಆಮೇಲೆ ಮೇನ್ ರೀಸನ್ ಬಂದ್ಬಿಟ್ಟು ನನ್ನ ಲ್ಯಾಂಗ್ವೇಜ್ ಮೇಲೆ. ಯಾಕೆಂದರೆ ನನಗೆ ಕನ್ನಡ ಅಷ್ಟು ಕ್ಲೀನಾಗಿ ಮಾತಾಡೋಕ್ಕೆ ಬರಲ್ಲ, ಸ್ಪಷ್ಟವಾಗಿ ಬರಲ್ಲ. ಸೊ ನಾನು ತುಂಬ ವಿಡಿಯೋದಲ್ಲಿ ಕನ್ನಡ ಅರ್ಥ ಆಗಲ್ಲ ಎಷ್ಟೋ ಜನಕ್ಕೆ. ಅವ್ರು ಮೇ ಬಿ ನಾನು ಹೇಳೋ ರೀತಿ ಬೇರೆ ಇರುತ್ತೆ, ಅದು ಬರೋದ ರೀತಿನೇ ಬೇರೆ ಆಗೋಗಿರುತ್ತೆ. ಸೊ ಅದರಿಂದಾನೇ ಇಂಟ್ರಡಕ್ಟರಿ ವಿಡಿಯೋದಲ್ಲಿ ನಾವು ಎಲ್ಲಿಂದ ಬಂದಿದ್ದೀವಿ, ಏನು ಬ್ಯಾಕ್ಗ್ರೌಂಡ್ ಅಂತ ಎಲ್ಲ ಹೇಳಿದ್ರೆ ಸೊ ನಿಮಗೂ ಐಡಿಯಾ ಬರುತ್ತೆ ಅನ್ನೋ ರೀತಿಲಿ ನಾವು ಮಾಡ್ತಾ ಇದ್ದೀವಿ ದಿಸ್ ವಿಡಿಯೋ. ಆಮೇಲೆ ನಾನು ಬಂದು ಮನೋಜ್ ಅಂತ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮುಂಬೈಲಿ. ಆಮೇಲೆ ನಮ್ಮ ನೇಟಿವ್ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಮಂಡ್ಯ ಡಿಸ್ಟ್ರಿಕ್ಟ್, ಕ್ಯಾರ್ಕೋಟೆ ತಾಲೂಕು. ಬಟ್ ಅಪ್ಪ ಸೆಟಲ್ ಆಗಿದ್ದು, ಅಪ್ಪ ಕೆಲ್ಸಕ್ಕೆ ಅಂತ ಹೋಗಿ ಅಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಸೊ ಅಮ್ಮನೂ ಮದುವೆ ಆದಮೇಲೆ ಅಫ್ಕೋರ್ಸ್ ಅವರು ಅಪ್ಪನ ಜೊತೆನೆ ಮುಂಬೈಗೆ ಶಿಫ್ಟ್ ಆದರು. ಸೊ ನನಗಿಬ್ರು ಅಕ್ಕ, ನಾನು. ಸೊ ಎಲ್ಲ ನಾವು ಅಲ್ಲೇ ಹುಟ್ಟಿ ಅಲ್ಲೇ ಸ್ಕೂಲಿಂಗ್ ಎಲ್ಲ ಮಾಡಿದ್ದು. ಆಮೇಲೆ ನಾನು ಹೈಯರ್ ಸ್ಟಡೀಸ್ಗೋಸ್ಕರನೇ ಬೆಂಗಳೂರಿಗೆ ಬಂದೆ. ಆ್ಯಕ್ಚುಲಿ ಬಂದಿದ್ದು ಮಂಡ್ಯಕ್ಕೆ ಡಿಪ್ಲೊಮಾ ಮಾಡೋಕ್ಕೆ, ಆಮೇಲೆ ಬ್ಯಾಚುಲರ್ಸ್ ಮಾಡಿದ್ದು ರಾಮನಗರದಲ್ಲಿ. ಸೊ ಅದಾದಮೇಲೆ ಜಾಬ್ ಟ್ರೈ ಮಾಡಿದೆ ಕರ್ನಾಟಕದಲ್ಲಿ ಇರೋಣ ಅಂತ. ಯಾಕಂದರೆ ಕನ್ನಡ ಲ್ಯಾಂಗ್ವೇಜು ನನಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಕರ್ನಾಟಕದಲ್ಲಿ ಇರೋದಕ್ಕೂ ತುಂಬ ಇಷ್ಟ ಆಯಿತು. ಸೊ ಅದರಿಂದನೇ ಮೇನ್ ರೀಸನಿಂದ ನಾನು ಬ್ಯಾಚುಲರ್ಸು ಕರ್ನಾಟಕದಲ್ಲಿ ಮಾಡಿದ್ದು, ಬೆಂಗಳೂರಲ್ಲಿ ರಾಮನಗರದಲ್ಲಿ. ಬಟ್ ಡ್ಯೂ ಟು ಲ್ಯಾಂಗ್ವೇಜ್ ಇವಾಗ ಎಷ್ಟು ಮಾತಾಡ್ತಾ ಇದ್ದೀನಿ ಅಷ್ಟು ಅವಾಗ ಕ್ಲೀನಾಗಿ ಮಾತಾಡ್ತಿದ್ದಿಲ್ಲ ಲ್ಯಾಂಗ್ವೇಜಿಂದ. ಸೊ ಜಾಬ್ದು ಪ್ರಾಬ್ಲಮ್ ಆಯಿತು, ಸಿಗ್ನಿಲ್ಲ ಲ್ಯಾಂಗ್ವೇಜ್ ಬೇರೆಯವರಿಂದ, ಓದೋಕ್ಕೆ ಬರೋಕ್ಕೆ ಈಗಲೂ ಬರಲ್ಲ ನನಗೆ. ಸೊ ತಿರ್ಗಾ ಮುಂಬೈಗೆ ಮೂವ್ ಆದೆ ನಾನು. ಅಲ್ಲೇ ಮೆಟ್ರೋದಲ್ಲಿ ಜಾಬ್ ಮಾಡಿದೆ 3 ಇಯರ್ಸು. ಅದಾದಮೇಲೆ ಮಾಸ್ಟರ್ ಮಾಡಬೇಕು ಅನಿಸ್ತು. ಸೊ ಪೋಲೆಂಡ್ಗೆ ಬಂದೆ ಮಾಸ್ಟರ್ಸ್ ಮಾಡೋಕ್ಕೆ. ಸೊ ಡ್ಯೂರಿಂಗ್ ಮಾಸ್ಟರ್ಸಲ್ಲೇ ನನಗೆ ಜಾಬ್ ಸಿಕ್ತು ಮಾಸ್ಟರ್ಸ್ ಮಾಡುವಾಗಲೇ. ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಜಾಬ್ ಮಾಡಿಕೊಂಡು ಪೋಲೆಂಡಲ್ಲಿ ಸೆಟಲ್ ಆಗಿದ್ದೀನಿ. ಸೊ ನೆಕ್ಸ್ಟ್ ಟೇಕ್ ಓವರ್ ನಮ್ಮ ಹೆಂಡತಿ. ಹಾಯ್ ಎವ್ರಿವನ್, ನನ್ನ ಹೆಸರು ನವ್ಯಶ್ರೀ ಕೊನಪಲ್ಲಿ. ನಾನು ಬೇಸಿಕಲಿ ಬಂದು ಶ್ರೀರಂಗಪಟ್ಟಣ, ಮಂಡ್ಯದವಳು. ನಂದು ಸ್ಕೂಲಿಂಗ್ ಆ್ಯಂಡ್ ಎಜುಕೇಷನ್ ಎಲ್ಲ ಕಂಪ್ಲೀಟ್ಲಿ ಮೈಸೂರು ಮತ್ತು ಬ್ಯಾಂಗ್ಳೂರ್ ಅಂದರೆ ರಾಮನಗರದಲ್ಲೇ ಆಗಿದ್ದು. ಸೊ ನಾನು ಕಂಪ್ಲೀಟ್ಲಿ ಪಕ್ಕ ಕನ್ನಡದವಳು. ಸೊ ನಮ್ಮದು ಮದುವೆ ಆಗಿ 1 ವರ್ಷ ಆಗಿದೆ ಇವಾಗ. ಸೊ ಆಫ್ಟರ್ ಮ್ಯಾರೇಜ್ ಇವರು ಇಲ್ಲಿ ಸೆಟಲ್ ಆಗಿದ್ದರಿಂದ ನಾನು ಡಿಪೆಂಡೆಂಟ್ ವೀಸಾ ಮೇಲೆ ಇಲ್ಲಿ ಬಂದೆ. ಲಾಸ್ಟ್ ಇಯರ್ ಫೆಬ್ರವರಿಗೆ ಇಲ್ಲಿ ಬಂದೆ. ಸೊ ವಿತಿನ್ ಅ ಸ್ಪ್ಯಾನ್ ಆಫ್ 6 months ನನಗೆ ಇಲ್ಲಿ ಜಾಬ್ ಸಿಕ್ತು. ಸೊ ಇವಾಗ ಇಬ್ರು ವರ್ಕ್ ಮಾಡ್ತಾ ಇಲ್ಲೇ ಇದ್ದೀವಿ. ಆ್ಯಂಡ್ ಯೂಟ್ಯೂಬ್ ಮಾಡಬೇಕು, ಚಾನಲ್ ಓಪನ್ ಮಾಡ್ಬೇಕು ಅನ್ನೋದು ನಮ್ಮಿಬ್ರದ್ದು ತುಂಬಾ ಲಾಂಗ್ ಟರ್ಮ್ ಪ್ಲಾನೇ ಇತ್ತು. ಹೌದು, ಯಾಕೆಂದ್ರೆ ಇಬ್ರಿಗೂ ಟ್ರಾವೆಲ್ ಮಾಡೋದು ಒಂದು ಸ್ವಲ್ಪ ಹುಚ್ಚೆ ಅನ್ಬೋದು. ಪ್ಲೇಸಸ್ ನೋಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಸೊ ಅದಕ್ಕೇನೆ ನಮ್ದು ಚಾನಲ್ ನೇಮು ಟ್ರಾವೆಲ್ ಟೇಲ್ಸ್ ವಿತ್ ಮನೋವ್ ಅಂತ ಇರೋದು. ಸೊ ಬಟ್ ನಾವು ಬರೀ ಟ್ರಾವೆಲಿಂಗ್, ಯಾಕೆಂದ್ರೆ ತಿಂಗಳು ಪೂರ್ತಿ ಟ್ರಾವೆಲ್ ಮಾಡೋಕ್ಕಾಗಲ್ಲ, ಜಾಬ್ಸು ಅದು ಅಂತ ಎಲ್ಲ ಇರುತ್ತೆ. ಸೊ ಅದಕ್ಕೇನೆ ನಾವು ಟ್ರಾವೆಲ್ಸ್ ಮೇನ್ ಮೋಟೋ, ಬಟ್ ಅದ್ರ ಜೊತೆ ಸ್ವಲ್ಪ ಇನ್ಫಾರ್ಮೇಟಿವ್, ಆಮೇಲೆ ಡೈಲಿ ಲೈಫು ರೂಟೀನ್ಸು ನಮ್ಮದು ಆದಷ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ಮೇ ಬಿ ಸ್ವಲ್ಪ ಜನಕ್ಕೆ ಮೇ ಬಿ ಅದು ಇನ್ಫಾರ್ಮೇಟಿವ್ ಅನಿಸ್ಬೋದು. ಏನಕ್ಕೆ ಅಂದರೆ ನಾನು ಇಲ್ಲಿದ್ದು ಸ್ವಲ್ಪ ರೂಲ್ಸ್ ಬಗ್ಗೆನೂ ಸ್ವಲ್ಪ ಇನ್ಫಾರ್ಮ್ ಮಾಡ್ತೀನಿ. ಸೊ ಯಾಕೆ ಇನ್ಫಾರ್ಮೇಟಿವ್ ಅಂದರೆ, ಇವರು ಪೋಲ್ಯಾಂಡ್ ಬಂದಿದ್ದು ಸ್ಟಾರ್ಟಿಂಗಲ್ಲಿ ಇವರು ತುಂಬಾನೇ ಇಶ್ಯೂಸ್ ಅಂದರೆ ಸ್ಟ್ರಗಲ್ಸ್ ಅಥವಾ ಇವರು ಸ್ಟಾರ್ಟಿಂಗ್ ಪೋಲ್ಯಾಂಡ್ ಬಂದಾಗ ಸ್ವಲ್ಪ ಸ್ಟ್ರಗಲ್ಸ್ ಫೇಸ್ ಮಾಡಿದ್ರು. ಅಂದರೆ ಇನ್ ಟರ್ಮ್ಸ್ ಆಫ್ ಅಡ್ರೆಸ್ ರಿಜಿಸ್ಟ್ರೇಷನ್ ಇಂಥದ್ರಲ್ಲೆಲ್ಲ. ಅಂದರೆ ಇಲ್ಲಿ ಕಂಪ್ಲೀಟ್ಲಿ ರೂಲ್ಸ್ನ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ ಈ ಕಂಟ್ರಿಯಲ್ಲಿ. ಸೊ ಹಾಗಾಗಿ ನೆಕ್ಸ್ಟ್ ಬರೋಂಥ ಫ್ಯೂಚರಲ್ಲಿ ಯಾರಿಗಾದ್ರೂ ನಮ್ಮ ವಿಡಿಯೋಯಿಂದ ಏನಾದರೂ ಹೆಲ್ಪ್ ಆಗ್ಬೋದು ಅನ್ನೋ ರೀಸನ್ಗೆ ನಾವು ಇನ್ಫಾರ್ಮೇಟಿವ್ ವಿಡಿಯೋ ಕೂಡ ಮಾಡಬೇಕು ಅಂತ.
ಆಸ್ ಯೂಶುವಲ್ ಟ್ರಾವೆಲ್ ಮಾಡೋದು ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋ ಹಂಗೆ ಮಧ್ಯ ಮಧ್ಯ ಸ್ವಲ್ಪ ಸ್ವಲ್ಪ ಫನಿ ಅದು ಇದೆಲ್ಲ ವಿಡಿಯೋಸ್. ಮಾಡೋಣ. ಆಮೇಲೆ ಮೇನ್ ಲೈಕ್ ಯೂಟ್ಯೂಬ್ ಅಲ್ಲಿ ಆಗ್ಲೇ ಚಾನಲ್ ಸ್ಟಾರ್ಟ್ ಮಾಡಿದ್ದು ಲೈಕ್ ಎಲ್ಲರಿಗೂ ಲೈಕ್ ಎಲ್ಲರಿಗೂ ಲೈಕ್ ಏನೋ ಏನಂತಾರೆ ಇದು ಬೆಳಿಬೇಕು ಲೈಕ್ ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕಿ ಅಂತ ಏನಿಲ್ಲ, ಜಸ್ಟ್ ಫಾರ್ ನಮ್ಮ ಮೆಮೊರೀಸ್ ಮೆಮೊರೀಸ್ ಅಂತ ಅನ್ಕೊಂಡು. ಬಟ್ ಮೇ ಬಿ ಮೆಮೊರೀಸ್ ಹೋಗಿ ಯಾರಿಗಾದ್ರೂ ಇನ್ಫಾರ್ಮೇಟಿವ್ ಹೆಲ್ಪ್ ಆಗ್ಬೋದು, ಆಗ್ಬೋದು. ಹೆಲ್ಪ್ ಆಗ್ಬೋದು. ಸೊ ಅದಕ್ಕೋಸ್ಕರನೇ ಲೈಕ್ ಇನ್ಫಾರ್ಮೇಟಿವ್ದು ಹಾಕೋಣ, ಆಮೇಲೆ ಟ್ರಾವೆಲ್ ಮಾಡ್ತಿರೋದು ತೋರ್ಸೋಣ. ಲೈಕ್ ಫಾರ್ ಎಕ್ಸಾಂಪಲ್ ನಮ್ಮನೆಯವ್ರಿಗೆ ಎಷ್ಟೋ ಜನಕ್ಕೆ ಲೈಕ್ ಯುರೋಪ್ ಬಗ್ಗೆ ಗೊತ್ತಿಲ್ಲ, ಯುರೋಪ್ ಹೆಂಗ್ ಕಾಣಿಸುತ್ತೆ ಅಂತ ಗೊತ್ತಿಲ್ಲ. ಸೊ ಈ ವಿಡಿಯೋ ಮುಖಾಂತರ ಆದ್ರೂ ಅವ್ರು ನೋಡ್ತಾರೆ ಲೈಕ್ ಟ್ರಾವೆಲ್ ವಿಡಿಯೋ ಲೈಕ್ ಯುರೋಪ್ ಹೆಂಗಿದೆ, ಪ್ಲೇಸಸ್ ಹೆಂಗಿದೆ, ರೂಲ್ಸ್ ಹೆಂಗೈತೆ. ಮೇ ಬಿ ಲೈಕ್ ಅವ್ರ ನಮ್ಮ ಫ್ಯಾಮಿಲಿ ಲೈಕ್ ಮೇನ್ ನಮ್ಮ ಚಿಕ್ಕಪ್ಪಾರೆ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲರೂ ನೋಡ್ಬೋದು. ಸೊ ಅದೇ ತರ ಲೈಕ್ ಇನ್ನೂ ಬೇರೆ ಜನ ಕರ್ನಾಟಕದಲ್ಲಿ ನೋಡೋ ಅಂತ ಮೈಂಡ್ಸೆಟ್ ಇರುತ್ತೆ, ಆದ್ರೆ ಹೋಗಕ್ಕಾಗಲ್ಲ ಬರೀ. ಸೊ ಅದರಿಂದ ನಾವು ಒಂದ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ತೋರ್ಸೋಣ ಅಂತ. ಆಮೇಲೆ ಮೇನ್ ಬಂದು ನಂದು ಲ್ಯಾಂಗ್ವೇಜ್ ಅಲ್ಲಿ ಲೈಕ್ ಏನೇ ಮಿಸ್ಟೇಕ್ ಮಾಡಿದ್ರು ಹೇಳೋದ್ರಲ್ಲಿ ನಮ್ಮ ಹೆಡ್ ಮಾಸ್ಟರ್ ಇದ್ದಾರೆ, ಅವರು ಸರಿ ಮಾಡ್ತಾರೆ. ಬಟ್ ಬೈ ಚಾನ್ಸ್ ಅದು ಮೀರಿ ಏನಾದ್ರು ಮಿಸ್ ಆಗಿ ಮಾತಾಡಿದ್ರೆ ಲೈಕ್ ನೀವು ಕಮೆಂಟ್ ಮುಖಾಂತರ ಹೇಳಿ, ನಾನು ಸರಿ ಮಾಡ್ಕೋತೀನಿ. ಆಮೇಲೆ ಅಷ್ಟು ಅಭಿಮಾನ ಐತೆ ಕನ್ನಡ ಮೇಲೆ, ಅದಕ್ಕೋಸ್ಕರ ನಾವು ಯೂಟ್ಯೂಬ್ ಚಾನಲ್ ಕನ್ನಡದಲ್ಲೇ ಮಾಡೋಣ, ಇಂಗ್ಲಿಷ್ ಹಿಂದಿ ಏನು ಬೇಡ ಅನ್ಬಿಟ್ಟೆ ನಾವು ಕನ್ನಡದಲ್ಲಿ ಸ್ಟಾರ್ಟ್ ಮಾಡಿದೀವಿ. ಅಂತ ನೀವು ನೋಡ್ತಿರ್ಬೋದು, ಈಗ ಆಲ್ರೆಡಿ ಸ್ವಲ್ಪ ವಿಡಿಯೋಸ್ 3-4 ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ. ಅದರಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಅಂದರೆ ಪ್ರೊನೌನ್ಸಿಯೇಷನ್ ಇವ್ರ ಕಡೆಯಿಂದ ಸ್ವಲ್ಪ ಮಿಸ್ಟೇಕ್ಸ್ ಅಂತೂ ಆಗಿದೆ. ಸೊ ಅದಕ್ಕೇನೆ ಇನ್ ಫ್ಯೂಚರ್ ಕನ್ನಡ ನೋಡೋಂಥವ್ರಿಗೆ ಅದು ಏನು ಫೀಲ್ ಆಗಬಾರ್ದು ಅಲ್ವಾ, ಆ ರೀಸನ್ಗೆನೆ ಈ ವಿಡಿಯೋ ಮಾಡಬೇಕು ಅಂತ ಹೇಳಿ ಮಾಡಿದ್ವಿ. ಸೊ ಲೈಕ್ ಅಷ್ಟೇ Hope- ನಮ್ಮ ಬಗ್ಗೆ ಇವ್ರ ಬಗ್ಗೆನು ನನ್ನ ಬಗ್ಗೆನು ಇಷ್ಟೇ ಬ್ಯಾಕ್ ಗ್ರೌಂಡ್ ಬಂದು ಹಂಗೆ ಇಲ್ಲಿ ಸೆಟಲ್ ಆಗಿದ್ದೀವಿ. ಪೋಲೆಂಡ್ ಅಲ್ಲಿ ಇಬ್ರು ವರ್ಕ್ ಮಾಡ್ತಾ ಇದ್ದೀವಿ. ಆದಷ್ಟು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಹಾಕ್ತಿವಿ, ಲೈಕ್ ನಮ್ಮ ಸ್ಕೆಡ್ಯೂಲ್ ಇಂದ ಟೈಮ್ ಸಿಕ್ಕಿದ ಮೇಲೆ ಮಾಡ್ತೀವಿ. ಸೊ ಹೋಪ್ ನೀವೆಲ್ಲ ಇಷ್ಟಪಡ್ತೀರಾ ನಮ್ಮ ಕಂಟೆಂಟ್ಸ್, ಆರ್ ಎಲ್ಸ್ ನಾವು ಟ್ರಾವೆಲ್ ಮಾಡ್ತಾ ಇರೋದು ವಿಡಿಯೋ ಎಲ್ಲ. ಸೊ ಇಷ್ಟಪಟ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ. ಮಾಡಿ. ಅಂಡ್ ಏನೇ ಮಿಸ್ಟೇಕ್ಸ್ ಇದ್ರು ನಮ್ಮ ಕಡೆಯಿಂದ ಇನ್ನೂ ಏನಾದರೂ ಇಂಪ್ರೂವ್ಮೆಂಟ್ಸ್ ಇರಬೇಕು ಅಂದ್ರೆ ಖಂಡಿತ ನೀವು ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬೋದು, ನಾವು ಅದನ್ನ ಇಂಪ್ರೂವೈಸ್ ಅಂತ ಖಂಡಿತ ಮಾಡ್ತೀವಿ. ಸೊ Yeah. ಬಾಯ್. ಬಾಯ್.